ಇವತ್ತಿನ ಪ್ರಬುದ್ಧವಾದ ಮಾಡಿರುವಂಥ ಹೋರಾಟ ಆಗಿರುವಂಥ ಅರಣ್ಯ ಭೂಮಿ ಹೋರಾಟಕ್ಕೂ ಸಹಿತ ಮೂಲ ನಮಗೆ ಅದಕ್ಕೆ ನೆಲೆಯಾಗಿರುವುದೇ ಬಂಗಾರಪ್ಪನವರೊಂದು ಆಶೀರ್ವಾದ ಮತ್ತು ಅವರಲ್ಲಿರುವಂಥ ಭೂಮಿ ಒಡೆತನದ ಕಳಕಳಿಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಸಾಮಾಜಿಕವಾಗಿ ಗುರುತಿಸಿರುವಂಥ ಮೀಸಲಾತಿ ಪಟ್ಟಿಲಿರುವಂಥ ಸಮಾಜಗಳನ್ನು ಅಧ್ಯಯನ ಮಾಡಿ ತನಿಖೆ ಮಾಡಿ ಆ ಬಗ್ಗೆ ನಾವು ಸಂಶೋಧನೆ ಮಾಡಿ ಅನೇಕ ಸಮಾಜಗಳಿಗೆ ಹಿಂದುಳಿದ ಆಯೋಗದ ಮುಂದೆ ನಾವು ಪ್ರತಿಪಾದನೆ ಮಾಡಿ ಅವ್ರು ಮೀಸಲಾತಿ ಕೊಟ್ಟಲಿಕ್ಕೆ ಯಶಸ್ವಿಯಾಗಿದ್ದೀವಿ ಅಂಥೇಳಿ ತುಂಬ ಸಂತೋಷವಾಗ್ತದೆ. ಈ ಒಂದು ಮದ್ಯಪಾನ ವಿರೋಧಿ ಅಲೆಯ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ಭಾಳ ಒಂದು 2 ದಶಕಗಳ ಬಷ್ಟಿಗಳು ಗಂಭೀರವಾಗಿ ಗಟ್ಟಿಯಾಗಿ ಒಂದು ಧ್ವನಿಯನ್ನು ಮಾಡಿದ್ವಿ. ಈ ಆರ್ಥಿಕವಾಗಿ ದುರ್ಬಲ ಇರುವಂಥವರು ಶೋಷಿತವಾದಂಥ ವರ್ಗಗಳಿಗೆ ಈ ಮದ್ಯಪಾನ ಒಂದು ಪಿಡುಗಾಗಿ ಆಗಿತ್ತು. ಸಾಮಾಜಿಕವಾಗಿಯೂ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರ ಜೊತೆಯಲ್ಲಿ ವಿದ್ಯಾರ್ಥಿ ನಾಯಕನಾಗೂ ಕೆಲಸಗಳನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಸಾಮಾಜಿಕ ಅನಿಷ್ಟ ವಿರುದ್ಧವೂ ಸಹಿತ ಸಾಕಷ್ಟು ಜಾಗೃತಿಯನ್ನು ಮಾಡಿದ್ದೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಒಂದು ಮಟ್ಟಿಗೆ ಸಮಾಧಾನ ಅಂತ ಹೇಳಿಕೆ ತಪ್ಪಾಗಲಿಕ್ಕಿಲ್ಲ. ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದ ಮೇಲೆ ಅರಣ್ಯವಾಸಿಗಳ ಸಮಸ್ಯೆಗಳು ನನ್ನ ಗಮನಕ್ಕೆ ಬಂತು. ಅತಿಕ್ರಮಣದಾರ ಅಥವಾ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಶಕ್ತಿ ಅಂತಂದ್ರೆ ಒಂದು ರವೀಂದ್ರ ನಾಯಕ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅರಣ್ಯವಾಸಿಗಳು ಹಲವಾರು ವರ್ಷಗಳಿಂದ ತಮ್ಮ ಒಂದು ಜಾಗ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ದಿಸೆಯಲ್ಲಿ ಅವರಿಗೆ ಒಂದು ಕಾನೂನಾತ್ಮಕ ಶಕ್ತಿ ಇರ್ಬೋದು, ಅವರ ಹೋರಾಟಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಂಥವ್ರು ರವೀಂದ್ರನಾಥ್ ನಾಯ್ಕರವರು. ಅರಣ್ಯವಾಸಿಗಳ ಪರವಾಗಿ ಅಷ್ಟೆಲ್ಲ ಒಂದು ಹಿಂದುಳಿದ ವರ್ಗದಿರ್ಬೋದು, ಒಂದು ಸರಾಯಿ ಹೋರಾಟ ಇರ್ಬೋದು, ಹಲವಾರು ಹೋರಾಟಗಳಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಜೊತೆಗೆ ಒಂದು ವಿದ್ಯಾರ್ಥಿ ದಿಸೆಯಿಂದಲೇ ಒಂದು ಹೋರಾಟ ಬಗ್ಗೆ ಅವರಿಗೆ ಒಲವು ಮೂಡಿರುವಂಥದ್ದು. ಇವೆಲ್ಲದ್ರ ಬಗ್ಗೆ ಅವರ ಒಂದು ಕಿರುಪರಿಚಯ ಮೂಲಕ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ವೀಕ್ಷಕರೇ. ಜೀವನದ ಒಂದು ಪ್ರಾರಂಭದ ದಿನಗಳ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ, ಹೇಗಿತ್ತು ಏನು ಅಂತ ಅದ್ರ ಬಗ್ಗೆ? ನಾನು ಹುಟ್ಟಿರುವುದು ಅಂಕೋಲೆಯಲ್ಲಿ. ದಿನಕರ್ ದೇಸಾಯಿ ಚುಟುಕು ಬ್ರಹ್ಮ ಅವರ ಸ್ಥಾಪಿಸಿರುವಂಥ ಗೋಖಲೆ ಸೆಂಟ್ರಲ್ ಕಾಲೇಜಲ್ಲಿ ಪದವಿಯನ್ನು ವಿಜ್ಞಾನ ಅಭ್ಯಾಸವನ್ನು ಮಾಡಿದ ನಂತರ ಶಿರ್ಸಿಯ MES ಕಾನೂನು ಮಹಾವಿದ್ಯಾಲಯದಲ್ಲಿ ಕಾನೂನು ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಬಂದೆ. ತದನಂತರ ವಕೀಲ ವೃತ್ತಿಯನ್ನು ಶಿರ್ಸಿಯಲ್ಲಿ ಪ್ರಾರಂಭ ಮಾಡಿರುವುದು ಒಂದು ಹೊಸ ರೀತಿಯ ಒಂದು ಚಿಂತನೆಗೆ, ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಇರುವಂಥ ಸ್ಥಳದಲ್ಲಿ ಮಾಡ್ತಾ ಇರೋದು ನನ್ನ ಜೀವನದಲ್ಲಿರುವ ಎಲ್ಲ ಪ್ರಭುತ್ವವನ್ನು ಬೆಳಕಿಗೆ ತರಲಿಕ್ಕೆ ಒಂದು ಅವಕಾಶವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಮ್ಗೆ ಸಾರ್ವಜನಿಕವಾಗಿ ಒಂದು ಹೋರಾಟ ಮಾಡೋದಕ್ಕೆ ಹೇಗೆ ಅದೊಂದು ಸ್ಫೂರ್ತಿ ಆಯಿತು? ನೀವು ಕಾಲೇಜು ದಿಸೆಗಳಿಂದನೇ ರಂಗದಲ್ಲಿ ಇದ್ರು ಅಥವಾ ಯಾವ ರೀತಿ ಅದು ನಿಮಗೆ ಸ್ಫೂರ್ತಿಯಾಗಿ ಬರುತ್ತೆ ಅಂತ? ನಾನು ವಿದ್ಯಾಭ್ಯಾಸ ಚುಟುಕು ಬ್ರಹ್ಮ ದಿನಕರ್ ದೇಸಾಯಿ ಮಹಾವಿದ್ಯಾಲಯದಲ್ಲಿ ನಾನು ವಿಜ್ಞಾನ ಅಭ್ಯಾಸ ಮಾಡಿರೋದು. ದಿನಕರ್ ದೇಸಾಯಿ ಮತ್ತು ನಾನು ಕಲಿತಿರಂಥ ಮಹಾವಿದ್ಯಾಲಯದ ಹಿನ್ನೆಲೆಯೂ ಸಹಿತ ಭಾಳ ಒಂದು ಐತಿಹಾಸಿಕವಾದ ಸಾಮಾಜಿಕ ಕಳಕಳಿಯನ್ನು ಹೋರಾಟ ಮನೋಭಾವನೆ ಇರುವಂಥದ್ದು. ದಿನಕರ್ ದೇಸಾಯಿ ಅವರು ಆ ಭಾಗದಲ್ಲಿರುವಂಥ ದೀನ ದಲಿತರ ಸಾಮಾಜಿಕ ಭೂ ಒಡೆತನದ ಬಗ್ಗೆ ಇನ್ನಿತರ ಸಾಮಾಜಿಕ ಜಾಗೃತಿ ಮಾಡುತ್ತಿರುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಜೀವನದಲ್ಲೂ ಸಹಿತ ಪ್ರಥಮ PUC ಸೈನ್ಸಿಂದ ಫೈನಲ್ ಲಾವರೆಗೂ ಸಹಿತ 8 ವರ್ಷ ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸಾಮಾಜಿಕ ಆಸಕ್ತಿ ಮತ್ತು ಆ ರೀತಿಯ ಒಂದು ಅಭಿರುಚಿಯಿಂದ ನಾವು ಸಾರ್ವಜನಿಕ ಜೀವನದಲ್ಲಿ ಕಾಲಿಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದು ಹಂತ ಹಂತವಾಗಿ ಸಮಸ್ಯೆಗಳ ಜೊತೆಯಲ್ಲಿ ಸಾರ್ವಜನಿಕತೆಯಲ್ಲಿ ಬೆರೆತುಕೊಂಡು ಒಂದು ಪ್ರಬುದ್ಧವಾಗಿ ಒಂದು ಸಾಮಾಜಿಕ ಹೋರಾಟಕ್ಕೆ ಒಂದು ನಾಂದಿ ಆಡಲಿಕ್ಕೆ ಮೂಲಭೂತ ಕಾರಣಗಳಾಯಿತು. ವಿದ್ಯಾರ್ಥಿ ಜೀವನದಲ್ಲೂ ಸಹಿತ ಸಾಕಷ್ಟು ರಾಜಕೀಯವಾಗಿ ನಾವೆಲ್ಲರೂ ನಂಬುವ ಹಾಗೆ ನಮ್ಮ ನಾಯಕರಾಗಿರುವಂಥ ದಿವಂಗತ ಮುಖ್ಯಮಂತ್ರಿ ಬಂಗಾರಪ್ಪನವರ ಒಂದು ಪ್ರಭಾವ ನಮ್ಮ ಮೇಲಿತ್ತು. ಆ ಪ್ರಭಾವವೇ ನನಗೆ ವಿದ್ಯಾರ್ಥಿ ಜೀವನದಲ್ಲಿ 8 ವರ್ಷ ಕಾಲೇಜು ವಿದ್ಯಾರ್ಥಿಗಳಾಗಿ ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆ ಆಗಿತ್ತು. ಪ್ರೇರಣೆಯೇ ಮುಂದೆ ನನಗೆ ರಾಜಕೀಯಕ್ಕಿಂತ ಸಾಮಾಜಿಕ ಕಳಕಳಿಯ ಹೋರಾಟಗಳು ಸಹಿತ ಒಂದು ಪಾದಾರ್ಪಣೆ ಮಾಡಲಿಕ್ಕೆ ನಾನು ಕಾರಣಗಳಾಗಿದ್ದರೆ ನಾವು ನೆನೆಸ್ಕೊಳ್ಬೇಕಾಗಿರೋದು ಮಾನ್ಯ ದಿವಂಗತ ಬಂಗಾರಪ್ಪನವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ನಿಮಗೆ ಒಂದು ಹೋರಾಟಕ್ಕೆ ಒಂದು ಸ್ಫೂರ್ತಿನೇ ಬಂಗಾರಪ್ಪರು ಅಂತ ಹೇಳಿದ್ರೆ ಒಂದು ತಪ್ಪಲಿಕ್ಕಿಲ್ಲ ಅಲ್ವಾ? ಪ್ರಾರಂಭ ಹಂತದಲ್ಲಿ ಆ ಒಂದು ಸಿಂಚನ ನಮಗೆ ಪ್ರಾರಂಭವಾಗಿರೋದು ಅಲ್ಲಿಂದ. ಅವರ ನಡೆ ನುಡಿ ಹೋರಾಟ ಧ್ವನಿ ಮತ್ತು ಸಂಘಟನಾತ್ಮಕ ಅದು ನಮಗೊಂದು ನೆರಳಾಗಿ ಬಂತು. ಆ ಸಂಘಟನೆಯಿಂದಲೇ ನಾವು ಇವತ್ತು ಈ ಹಂತಕ್ಕೆ ಬರಲಿಕ್ಕೆ ಮೂಲ ಪ್ರೇರಕ ಆಗಿದೆ ಅಂತ ಹೇಳಿದ್ರೆ ಮಾನ್ಯ ಶ್ರೀ ದಿವಂಗತ ಬಂಗಾರಪ್ಪ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದ್ರ ಎಷ್ಟು ಮಟ್ಟಿಗೆ ನಾವು ಅದನ್ನು ಇಟ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಇವತ್ತು ನಾವು ಪ್ರಬುದ್ಧವಾದ ಮಾಡಿರುವಂಥ ಹೋರಾಟ ಆಗಿರುವಂಥ ಅರಣ್ಯ ಭೂಮಿ ಹೋರಾಟಕ್ಕೂ ಸಹಿತ
ಮೂಲ ನಮಗೆ ಅದಕ್ಕೆ ನೆಲೆಯಾಗಿರುವುದೇ ಬಂಗಾರಪ್ಪನವರೊಂದು ಆಶೀರ್ವಾದ ಮತ್ತು ಅವರಲ್ಲಿರುವಂಥ ಭೂಮಿ ಒಡೆತನದ ಕಳಕಳಿಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೇಳಿದ್ರಿ ಮೀಸಲಾತಿ ಬಗ್ಗೆ ಒಂದು ಹೋರಾಟ ಮಾಡಿದೆ ಅಂತ ಹೇಳಿದ್ರೆ, ಅದು ಯಾವ್ದ್ರ ಬಗ್ಗೆ ಅಂತ ಒಂದು ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೋದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಸಾಮಾಜಿಕವಾಗಿ ಗುರುತಿಸಿರುವಂಥ ಮೀಸಲಾತಿ ಪಟ್ಟಿಯಲ್ಲಿರುವಂಥ ಸಮಾಜಗಳನ್ನು ಅಧ್ಯಯನ ಮಾಡಿ ತನಿಖೆ ಮಾಡಿ ಆ ಬಗ್ಗೆ ನಾವು ಸಂಶೋಧನೆ ಮಾಡಿ ಅನೇಕ ಸಮಾಜಗಳಿಗೆ ಹಿಂದುಳಿದ ಆಯೋಗದ ಮುಂದೆ ನಾವು ಪ್ರತಿಪಾದನೆ ಮಾಡಿ ಅವ್ರು ಮೀಸಲಾತಿ ಕೊಟ್ಟಲಿಕ್ಕೆ ಯಶಸ್ವಿಯಾಗಿದ್ದೀವಿ ಅಂಥೇಳಿ ತುಂಬ ಸಂತೋಷವಾಗ್ತದೆ. ಉತ್ತರ ಕನ್ನಡ ಜಿಲ್ಲೆ ಇರುವಂಥ ಕುಮ್ರಿ ಮರಾಠಿಗಳಿರ್ಬೋದು, ಕುಳವಾಡಿ ಮರಾಠಿಗಳಿರ್ಬೋದು, ಪಾಗಿ ಸಮಾಜ ಇರ್ಬೋದು, ಗುಣಿಗಿ ಸಮಾಜವು ಮೀಸಲಾತಿ ಪಟ್ಟಿಯಲ್ಲಿದ್ದಾಗಲೂ ಸಹಿತ ಆ ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ಅವ್ರಿಗೆ ಅನ್ಯಾಯ ಆಗ್ತಿರೋದನ್ನು, ಇವೆಲ್ಲವೂ ಸಾಮಾಜಿಕವಾಗಿ ಅನ್ಯಾಯವಾಗಿರುವಂಥ ಸಮಾಜಗಳಿಗೆ ಪ್ರೊಫೆಸರ್ ರವೀಂದ್ರ ಕುಮಾರ್ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರ ಆಯೋಗದ ಮುಂದೆ ಪ್ರತಿಪಾದನೆ ಮಾಡಿ ಅವರಿಗೆಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದೀವಿ ಅಂಥೇಳಿ ತುಂಬ ಸಂತೋಷವಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲೂ ಸಹಿತ ನಾವು ಈ ಒಂದು ಮದ್ಯಪಾನ ವಿರೋಧಿ ಅಲೆಯ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ಭಾಳ ಒಂದು 2 ದಶಕಗಳ ಬಷ್ಟಿಗಳ ಗಂಭೀರವಾಗಿ ಗಟ್ಟಿಯಾಗಿ ಒಂದು ಧ್ವನಿಯನ್ನು ಮಾಡಿದ್ವಿ. ಈ ಆರ್ಥಿಕವಾಗಿ ದುರ್ಬಲ ಇರುವಂಥವರು, ಶೋಷಿತವಾದಂಥ ವರ್ಗಗಳಿಗೆ ಈ ಮದ್ಯಪಾನ ಒಂದು ಪಿಡುಗಾಗಿ ಆಗಿತ್ತು. ಈ ಪಿಡುಗನ ಹಿನ್ನೆಲೆಯಲ್ಲಿ ನಾವು ಈ ಹಿರಿಯರಾಗಿರುವಂಥ ದಿವಂಗತ ಸುಕ್ರಿಯಜ್ಜಿ ಇರ್ಬೋದು, ಡಾಕ್ಟರ್ ಕುಸುಮ ಸೊರಬ್ ಇರ್ಬೋದು, ಅಮ್ಮೆಮ್ಮಲಾರ್ ಇರ್ಬೋದು, ದಿನಾಂಕ ವಿಷ್ಣು ನಾಯ್ಕ ಇರ್ಬೋದು, ಇವ್ರ ಜೊತೆಯಲ್ಲೇ ಒಬ್ಬ ಯುವ ಸ್ನೇಹಿತನಾಗಿ ಅವರಿಗೆಲ್ಲ ಸಾಮಾಜಿಕವಾಗಿ ಸಂಘಟನೆಗೆ ಒಂದು ಸೆಲೆಯಾಗಿ ಆ ಒಂದು ದುಷ್ಪರಿಣಾಮ ಮತ್ತು ದುಶ್ಚಟದ ವಿರುದ್ಧ ಮಹತ್ವಪೂರ್ಣವಾದಂಥ ಒಂದು ಜಾಗೃತಿಯನ್ನು ಇಡೀ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದಾನೆ. ಒಟ್ಟಾರೆ ನಾವು ಆ ಪ್ರಥಮ ಹಂತದ ನಮ್ಮ ವಿದ್ಯಾರ್ಥಿ ಜೀವನದಿಂದ ಹೊರಬರುವಾಗ ಮತ್ತು ಜೀವನದಲ್ಲಿರುವಂಥ ಸಂದರ್ಭದಲ್ಲಿ ಸಾಮಾಜಿಕವಾಗಿಯೂ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರ ಜೊತೆಯಲ್ಲಿ ವಿದ್ಯಾರ್ಥಿ ನಾಯಕನಾಗೂ ಕೆಲಸಗಳನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಸಾಮಾಜಿಕ ಅನಿಷ್ಟ ವಿರುದ್ಧವೂ ಸಹಿತ ಸಾಕಷ್ಟು ಜಾಗೃತಿಯನ್ನು ಮಾಡಿದ್ದೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಒಂದು ಮಟ್ಟಿಗೆ ಸಮಾಧಾನ ಅಂತ ಹೇಳಿಕ್ಕೆ ತಪ್ಪಾಗಲಿಕ್ಕಿಲ್ಲ. ವಕೀಲಿ ವೃತ್ತಿಯನ್ನು ಪ್ರಾರಂಭಿಸಿದ ಮೇಲೆ ನಿಮ್ಗೆ ಈಗ ಒಂದು ಅರಣ್ಯ ಅತಿಕ್ರಮಣ ಬಗ್ಗೆ ಒಂದು ಕಾನೂನಾತ್ಮಕ ಒಂದು ಶಕ್ತಿಯಾಗಿ ನಿಲ್ಲಬೇಕು ಅಂತ ಮನಸ್ಸಿಗೆ ಬರುತ್ತಾ, ಅಥವಾ ಹೇಗೆ ಅದು ಯಾವ ರೀತಿ ನಿಮ್ಗೆ ಅದೊಂದು ಅತಿಕ್ರಮಣದಾರರಿಗೆ ಒಂದು ಶಕ್ತಿ ಕೊಡಬೇಕು ತುಂಬುವಂಥ ಒಂದು ಸನ್ನಿವೇಶ ನಿಮ್ಗೆ ಹೇಗೆ ಅದು ಬರುತ್ತೆ? ಅದ್ರ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದ ಮೇಲೆ ಅರಣ್ಯವಾಸಿಗಳ ಸಮಸ್ಯೆಗಳು ನನ್ನ ಗಮನಕ್ಕೆ ಬಂತು. ಕಾನೂನನ್ನು ಅಧ್ಯಯನ ಮಾಡಿದಾಗ ಕಾನೂನು ಅವಲಂಬಿತವಾಗದೆ, ಕಾನೂನು ರಕ್ಷಣೆ ಇಲ್ಲದೆ ಸಹಸ್ರಾರು ಸಂಖ್ಯೆಯ ಅರಣ್ಯವಾಸಿಗಳು ಅರಣ್ಯ ಭೂಮಿಯ ಮೇಲೆ ವಾಸ್ತವ್ಯ ಮತ್ತು ಅವಲಂಬಿತವಾಗುತ್ತಿರುವಂಥ ಅಂಶವನ್ನು ಗಮನಕ್ಕೆ ಬಂದಾಗ ಇವರಿಗೆ ಮುಂದೆ ಕಾನೂನಾತ್ಮಕವಾಗಿ ಯಾವ ರೀತಿಯ ಒಂದು ನೆಲೆ ಇದೆ ಅಂತ ಚಿಂತನೆ ಮಾಡಿದಾಗ ಭಾಳ ಆಶ್ಚರ್ಯಕರವಾಯಿತು. ಎಲ್ಲ ಅರಣ್ಯವಾಸಿಗಳು ಸಹಿತ ಬೇನಾಮಿಯಾಗಿ ಅರಣ್ಯ ಭೂಮಿಯಲ್ಲಿ ವಾಸ್ತವ್ಯ ಮತ್ತು ಸಾಗುವಳಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾನೂನಿನ ಪರವಾನಗಿ ಇಲ್ಲ, ಕಾನೂನಿನ ಮಂಜೂರಿ ಇಲ್ಲ, ಅವರಿಗೆ ಯಾವುದೇ ರೀತಿಯ ಭೂಮಿಯ ಹಕ್ಕನ್ನು ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶವಿಲ್ಲ. ಭಾಳ ಆಶ್ಚರ್ಯವಾಗುವ ಸಂಗತಿಗಳೇನಂತ ಹೇಳಿದ್ರೆ, ಎಲ್ಲ ಅರಣ್ಯವಾಸಿಗಳಿಗೂ ತಮಗೆ ಪ್ರಬುದ್ಧತೆಯಿಂದ ಇದು ನಮ್ಮ ಭೂಮಿ ಹೇಳುವ ಬಗ್ಗೆ ಕಲ್ಪನೆ ಉಳ್ಕೊಂಡ್ಬಂದಿದ್ದಾರೆ. ಆದರೆ ಆ ಭೂಮಿ ಅವ್ರದ್ದಲ್ಲ, ಕಾನೂನು ಒಡೆತನ ಇಲ್ಲ, ಮಾಲೀಕತ್ವ ಇಲ್ಲ, ಹಕ್ಕುದಾರರಲ್ಲ, ಲಾಗಣಿದಾರರಲ್ಲ. ಈ ರೀತಿ ಸಂಪರ್ಕಗಳು ಅಧ್ಯಯನ ಮಾಡ್ತಾ ಹೋದಾಗ ಇವರು ಒಂದಲ್ಲ ಒಂದು ದಿವಸ ಇವರು ಅನಧಿಕೃತ ಅರಣ್ಯ ಒತ್ತುದಾರ ಆಗ್ತಾರೆ. ಇವರಿಗೆ ಕಾನೂನು ಬೆಂಬಲ ಬರುವುದಿಲ್ಲ. ಇವರಿಗೆ ಮೂಲಭೂತವಾಗಿ ರಕ್ಷಣೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಕಳೆದ 3 ದಶಕಗಳ ಹಿಂದೆ ಇದಕ್ಕೊಂದು ಜ್ಞಾನವನ್ನು ಬೆಳೆಸಿದ್ವಿ. ಅದು ಕೇವಲ ಜ್ಞಾನವನ್ನು ಜಾಗ್ರತೆ ಮಾಡಬೇಕು ಅನ್ನೋ ಹಂತದಲ್ಲಿ ಅರಣ್ಯ ಇಲಾಖೆಯವರು ಏನನ್ನು ಪ್ರಾರಂಭ ಮಾಡಿದ್ರು ಅಂದರೆ, ಅನಧಿಕೃತ ಇರುವಂಥ ಅರಣ್ಯ ಅತಿಕ್ರಮಣದಾರ ಮೇಲೆ ದಿನದಿಂದ ದಿನಕ್ಕೆ ಅವರನ್ನು ಹೊರಗೆ ಹಾಕೋದು, ಕಾನೂನಿನ ಕಟಕಟೆಯನ್ನು ಸೇರಿಸುವಂಥದ್ದು, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕುವಂಥದ್ದು, ಅವರ ಮೇಲೆ ಅನಧಿಕೃತ ಅರಣ್ಯ ಅತಿಕ್ರಮಣದಾರರು ಹೇಳಿ ಅವರ ಮೇಲೆ ಪ್ರಭಾವ ಬೀರುವ ಕಾರ್ಯಗಳು ಪ್ರಾರಂಭವಾಯಿತು. ಆಗ ನಮ್ಮ ಈ ಜಾಗೃತಿಗಳು ಸಂಘಟನೆಗಳಾಯಿತು. ಈ ಸಂಘಟನೆ ಆದ ನಂತರ ಯಾವಾಗ ಕಾನೂನು ಹಿಡಿತ ಜಾಸ್ತಿಗಳಾಯಿತೋ ಆವಾಗ ಆ ಸಂಘಟನೆ ಬಲವಾಗಿ ಒಗ್ಗಟ್ಟಾಯಿತು. ಒಗ್ಗಟ್ಟಿನಿಂದ ಅದಕ್ಕೆ ಒಂದು ಹೋರಾಟಕ್ಕೆ ಒಂದು ಕಾರಣಗಳಾಯಿತು. ಹಾಗಾಗಿ ಪ್ರಾರಂಭ ಹಂತದಲ್ಲಿ ಇದು
ಹೋರಾಟ ಮಾಡುವ ಪೂರ್ವದಲ್ಲಿ ಅವರಿಗೆ ಕಾನೂನು ಅರಿವನ್ನು ಮೂಡಿಸುವುದೇ ದೊಡ್ಡ ಸವಾಲುಗಳಾಗಿ ನಮ್ಮ ಪರಿವರ್ತನೆ ಆಯ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಾನೂನಿನ ಒಂದು ಅತಿಕ್ರಮಣದಾರರು ಹೆಚ್ಚಿನದಾಗಿ ಬುಡಕಟ್ಟು ಜನ ಆಗಿರ್ತಾರೆ, ಒಂದು ಹಿಂದುಳಿದ ವರ್ಗ ಇರ್ಬೋದು, ಅದು ಅವರಿಗೊಂದು ಸರಿಯಾದ ಒಂದು ಕಾನೂನಾತ್ಮಕ ಇರ್ಬೋದು, ಅಥವಾ ಯಾವುದೇ ಒಂದು ಎಜುಕೇಷನಲ್ಲೂ ಏನೂ ಇರಲ್ಲ. ಅಂಥವರಿಗೆ ನೀವು ಹೇಗೆ ಒಂದು ಶಕ್ತಿಯಾಗಿ ಅವರಿಗೆ ಹೇಗೆ ತುಂಬ್ತೀರಾ? ಅವರಿಗೆ ಯಾವ ರೀತಿ ಒಂದು ಕಾನೂನಾತ್ಮಕ ಶಕ್ತಿ ಆಗ್ಲಿಕ್ಕೆ ನಿಮ್ಗೆ ಹೇಗೆ ಸಾಧ್ಯ ಆಯಿತು? ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯವಾಸಿಗಳ ಹಿನ್ನೆಲೆ ಬಹಳ ವಿಭಿನ್ನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 80% ಅರಣ್ಯ ಪ್ರದೇಶವೇ ಇರುವಂಥ 10,571 ಚದರ ಕಿಲೋಮೀಟರಲ್ಲಿ 8,500 ಚದರ ಕಿಲೋಮೀಟರ್ ಅರಣ್ಯದಿಂದ ಆವೃತವಾಗಿದೆ. ಕಂದಾಯ ಭೂಮಿಗೆ ನಾವು ಅರಣ್ಯವಾಸಿ ಜನಸಂಖ್ಯೆಯನ್ನು ಹೋಲಿಕೆ ಮಾಡಿದಾಗ ಒಂದು ಕುಟುಂಬಕ್ಕೆ 4 ಗುಂಟೆ ಮಾತ್ರ ಕಂದಾಯ ಭೂಮಿಗಳು ಬರ್ತದೆ. ನಮ್ಮ ಜಿಲ್ಲೆಯ ಅರಣ್ಯವಾಸಿಗಳ ಸಮಸ್ಯೆಗೂ ಇನ್ನುಳಿದ ಮಲೆನಾಡಿನ ಪ್ರದೇಶಕ್ಕೂ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮಲ್ಲಿ ವಾಸ್ತವ್ಯ ಮತ್ತು ಜೀವನಕ್ಕಾಗಿ ಅತಿಕ್ರಮಣ ಮಾಡಿ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡು ಬಂದಿರುವಂಥ ಸಂಖ್ಯೆಗಳೇ ಜಾಸ್ತಿಗಳಿದೆ. ಈ ಒಂದು ಸಮಸ್ಯೆಗಳಲ್ಲಿದ್ದಾಗ ಸಾಂಘಿಕವಾಗಿ ಸಂಘಟನಾತ್ಮಕವರು ನಾವು ಅದಕ್ಕೆ ಹೋರಾಟಕ್ಕೆ ರೂಪ ಕೊಡಬೇಕಾದಾಗ ಬರುವಂಥ ಮೊದಲ ಸವಾಲುಗಳೇನಂತ ಹೇಳಿದ್ರೆ ಅವ್ರಿಗೆ ಜ್ಞಾನದ ಕೊರತೆ. ಗುಡ್ಡಗಾಡು ಪ್ರದೇಶ, ಹಿಂದುಳಿದ ಪ್ರದೇಶ, ಕರಾವಳಿ, ಈ ಕಡೆ ಮಲೆನಾಡು, ಆ ಕಡೆ ಮುಂಡಗೋಡಹಳ್ಳಿಯಲ್ಲಿ ಬಯಲು ಸೀಮೆ, ಈ ರೀತಿ ವಿಭಿನ್ನವಾದ ಭೌಗೋಳಿಕವಾಗಿ ಇರುವಂಥ ಈ ಅರಣ್ಯವಾಸಿಗಳಿಗೆ ಒಂದು ಕಡೆ ಸೇರಿಸಿ ಅವರಿಗೆ ಕಾನೂನಾತ್ಮಕ ಅರಿವು ಮೂಡಿಸೋದು ಭಾಳ ದೊಡ್ಡ ಸವಾಲುಗಳಾಯ್ತು ನಮ್ಮ ಹೋರಾಟದಲ್ಲಿ. ಅವರಿಗೆ ಅರಿವನ್ನು ಮೂಡಿಸ್ಬೇಕು, ಪ್ರಜ್ಞೆನ ಮೂಡಿಸ್ಬೇಕು, ಅವರಲ್ಲಿ ಹೋರಾಟದ ಮನೋಭಾವನೆಯನ್ನು ಸಲ್ಲಿಸಬೇಕು. ಅಲ್ಲಿದ್ದಿದ್ದರೆ ಅದು ಹೋರಾಟಕ್ಕೆ ರೂಪವೇ ಚೆಲ್ಲೋದಿಲ್ಲ. ಆ ರೀತಿಯಾಗಿ ಅವರಿಗೆ ಹೋರಾಟದ ಮನೋಭಾವನೆ ತುಂಬಿದ ನಂತರ ನಮ್ಮ ಹೋರಾಟಕ್ಕೆ ನಾವು ನಾಂದಿಗಳಾಗಬೇಕಾಯಿತು. ಇಲ್ಲಿ ಬರೋ ಸಮಸ್ಯೆಗಳೇನಂತ ಹೇಳಿದ್ರೆ ಶಿಕ್ಷಣದ ಜ್ಞಾನ, ಆರ್ಥಿಕ ಜ್ಞಾನ, ಸಂಘಟನಾತ್ಮಕ ಕಮ್ಯುನಿಕೇಷನ್ಸ್, ಸಂಪರ್ಕದ ಕೊರತೆ, ಇವೆಲ್ಲವನ್ನು ನಾವು ಆ ಭಾಗದ ಜನರ ಅಧ್ಯಯನ ಮಾಡಿ ಅವರಿಗೆ ಸಮರ್ಪಕವಾಗಿ ಜ್ಞಾನವನ್ನು ಕೊಟ್ಟು ಅವರಿಗೊಂದು ಪರಿಪೂರ್ಣವಾದ ಒಂದು ಹೋರಾಟಕ್ಕೆ ನಾವು ಬೀದಿಗೆ ತಂದು ನಿಲ್ಲಿಸುವವರೆಗೂ ಸಹಿತ ಸಾಕಷ್ಟು ಹೋರಾಟಕ್ಕೆ ಒಂದು ಸವಾಲಾಗಿ ಪರಿವರ್ತನೆ ಆಯಿತು. ನಮಗೆ ಅನಿಸಿರುವುದೇನಂತ ಹೇಳಿದ್ರೆ ಹೈಲಿ ಎಜುಕೇಟೆಡ್ ಇರೋರಿಗೂ ಗ್ರಾಫ್ಸಿಂಗ್ ಪವರ್ ಇರೋದ್ರಿಂದ ನೋಡಿದ ತಕ್ಷಣ, ತಿಳಿದ ತಕ್ಷಣ, ಓದಿದ ತಕ್ಷಣ ಅರ್ಥವಾಗುತ್ತೆ. ಅದು ನಮ್ಮ ಜನ ವರ್ಗಕ್ಕೆ ಅದು ಆಗುವುದಿಲ್ಲ. ಅವ್ರಿಗೆ ಯಾವಾಗ ಆ ರೀತಿ ಅವರಿಗೆ ಪ್ರಜ್ಞೆ ಬರ್ತಂತ ಹೇಳಿದ್ರೆ ತಮಗೆ ನೋವಾಗಬೇಕು, ತಾವು ಅತಂತ್ರವಾಗ್ತೇವೆ, ತಮ್ಮ ಕಾನೂನು ಜ್ಞಾನಗಳ ಕೊರತೆ ಇರೋದರಿಂದ ಮುಂದೆ ನಮ್ಗೆ ಅನ್ಯಾಯ ಆಗ್ತದೆ ಅನ್ನೋದು ಭಾವನೆಯನ್ನು ಅವರು ತುಂಬಿದಾಗ ಮಾತ್ರ ಅವರು ಈ ರೀತಿ ಹೋರಾಟ ಮನೋವರ್ತನೆ ಆಗಲಿಕ್ಕೆ ಕಾರಣಗಳ ಆಗಿದೆ. ಆ ದಿಶೆಯಲ್ಲಿ ನಾವು ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ಸಂಘಟನಾತ್ಮಕ ಒಂದು ಹೋರಾಟಕ್ಕೆ ನಿಮಗೊಂದು ಸವಾಲುಗಳು ಇರ್ತದೆ, ಅದ್ರ ಜೊತೆಗೆ ಕಾನೂನಾತ್ಮಕವಾಗೂ ಸವಾಲುಗಳು ಹಲವಾರು ಇರ್ತವೆ. ಅವುಗಳ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸ್ಕೊಡ್ಬೋದು. ಯಾವ ರೀತಿ ಸವಾಲುಗಳು ನೀವು ಅನುಭವಿಸ್ಬೇಕಾಯ್ತು, ಯಾವುಗಳನ್ನ ಹೇಗೆ ನೀವು ಅದನ್ನು ತೊಡಗಿಸ್ತೀರ ಅನ್ನೋದು ಒಂದು ವೀಕ್ಷಕರು ತಿಳಿಸ್ಕೊಡ್ಬೋದಾ? ಕಾನೂನು ಸಮಸ್ಯೆವೇ ದೊಡ್ಡ ತೊಡಕು ಅರಣ್ಯವಾಸಿಗಳಿಗೆ. ಅರಣ್ಯ ಭೂಮಿಯಲ್ಲಿ ಕಾಲಿಡುವಂಗಿಲ್ಲ, ಅರಣ್ಯ ಭೂಮಿಯಲ್ಲಿ ಯಾವುದೇ ಕಟ್ಟಡವನ್ನು ಕಟ್ಟುವಂಗಿಲ್ಲ, ಅರಣ್ಯ ಭೂಮಿಯಲ್ಲಿ ಯಾವುದೇ ಸಾಗುವಳಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಅರಣ್ಯ ಭೂಮಿಯಲ್ಲಿ ಯಾವುದೇ ಅರಣ್ಯದ ಚಟುವಟಿಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಭಾಳ ದೊಡ್ಡ ಸವಾಲು. ಇವೆಲ್ಲವೂ ಮಿಗಿಲಾಗಿ ಅರಣ್ಯವಾಸಿಗಳು ಆ ಜಾಗದಲ್ಲಿ ಪ್ರವೇಶ ಮಾಡಿದ್ರು ಅಂದರೆ ಇದು ಅಕ್ರಮ ಪ್ರವೇಶ, ಕಾನೂನು ಬಾಹಿರ ಕೃತ್ಯ, ಅನಧಿಕೃತ ಒತ್ತುದಾರಿ, ಕಾನೂನಲ್ಲಿ ಅವ್ರಿಗೆ ಯಾವುದೇ ರೀತಿಯ ಸರ್ಕಾರದ ಸವಲತ್ತುಗಳು ಸಿಗುವುದಿಲ್ಲ. ಇವೆಲ್ಲವೂ ಒಂದಕ್ಕಿಂತ ಒಂದು ಮಿಗಿಲಾಗಿ ಅರಣ್ಯವಾಸಿಗಳ ಮೇಲೆ ಇವತ್ತು ಕಾನೂನು ಪ್ರಭಾವವೇ ಹೇರಲು ಪ್ರಾರಂಭವಾಯಿತು. ಪ್ರಥಮ ಬಾರಿಗೆ 1998ರಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಪ್ರಕಾರ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 35,000 ಅರಣ್ಯವಾಸಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಯಿತು. ಆ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಅವರನ್ನು ಯಾವುದೇ ರೀತಿಯ ಒಂದು ನೈತಿಕವಾಗಿ ಕುಂದಿಸುವಂಥ ಕಾರ್ಯಗಳು ಆ ಹಂತದಲ್ಲಾಯಿತು. ಆ ಕ್ರಿಮಿನಲ್ ಪ್ರಕರಣದಲ್ಲಿ FIR ಹಾಕಿದ ನಂತರ ತದನಂತರ ಅವರು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಪ್ರಾರಂಭವಾಯಿತು.
ಒಕ್ಕಲೆಬ್ಸು ಪ್ರಕ್ರಿಯೆಗೆ ಅನಧಿಕೃತವಾಗಿರುವಂಥವರಿಗೆ ಯಾವುದೇ ರೀತಿಯ ಅವರಿಗೆ ಅರಣ್ಯ ಭೂಮಿಯಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅರಣ್ಯವಾಸಿಗಳು ಆಗ್ತಾ ಇರಲಿಲ್ಲ. ಒಂದು ಕಡೆಗೆ ಒಕ್ಕಲೆಬ್ಸೋ ಪ್ರಕ್ರಿಯೆ, ಇನ್ನೊಂದು ಕಡೆಗೆ ಕ್ರಿಮಿನಲ್ ಮೊಕದ್ದಮೆ ಹಾಕೋದು ಪ್ರಕ್ರಿಯೆ, ಈ ಇರುವಂಥ ಜೊತೆಯಲ್ಲಿ ಅರಣ್ಯವಾಸಿಗಳ ಆಶ್ರಯ ಆಗಿರುವುದು 2005ರಲ್ಲಿ ಬಂದಿರುವಂಥ ಅರಣ್ಯ ಹಕ್ಕು ಕಾಯ್ದೆ. ಅರಣ್ಯ ಹಕ್ಕು ಕಾಯ್ದೆ ಬಂದ ಮೇಲೆ ಕಾನೂನಾತ್ಮಕವಾಗಿ ಒಂದು ರಕ್ಷಣೆ ಸಿಕ್ಕಿತ್ತು ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಿದೆ. ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಭೂಮಿಯ ಒಡೆತನಿಗೆ ಹಕ್ಕಿಗೆ ಸಂಬಂಧಪಟ್ಟಂತೆ ಒಂದು ಕಾನೂನು ಜಾರಿಗೆ ಬಂದಿದೆ ಅಂತ ಹೇಳಿದ್ರೆ, ಅಂದಿನ ಪ್ರಧಾನಮಂತ್ರಿಯಾಗಿರುವಂಥ ಮನಮೋಹನ್ ಸಿಂಗ್ನವರು UPA ಸರ್ಕಾರ ಇದ್ದಾಗ ಪ್ರಥಮ ಬಾರಿಗೆ ಪಾರ್ಲಿಮೆಂಟ್ನಲ್ಲಿ ಡಿಸೆಂಬರ್ 13, 2015ರಲ್ಲಿ ಬುಡಕಟ್ಟು ಅರಣ್ಯಕ್ಕೂ ಕಾಯ್ದೆಯನ್ನು ಜಾರಿಗೆ ತಂದರು. ಆ ದಿಶೆಯಲ್ಲಿ ಪಾರಂಪರಿಕ ಅರಣ್ಯವಾಸಿಗಳಿಗೂ ಮತ್ತು ಬುಡಕಟ್ಟುಗಳಿಗೂ ಒಂದು ಸಾಮಾಜಿಕವಾಗಿ ನ್ಯಾಯ ತಿಳಿಸುವಂಥ ಒಂದು ಬಿಂಬತೆ ಆ ಕಾನೂನೆಲ್ಲ ಜಾರಿಗೆ ಬಂತು. ತದನಂತರವೂ ಸಹಿತ ಕಾನೂನ ಮರೀಚಾಗಿ ಅನಧಿಕೃತರ ಮೇಲೆ ಸವಾರಿಗಳು ಸಾಕಷ್ಟುಗಳಾಯಿತು. ಈ ಕಾನೂನು ಅನುಷ್ಠಾನ ಜಾರಿಗೆ ಬಂದವೂ ಸಹಿತ ಅರಣ್ಯಕ್ಕೂ ಕಾಯ್ದೆ ಅಂದರೆ ಏನು ಅರಣ್ಯವಾಸಿಗಳು ಗೊತ್ತಿರಲಿಲ್ಲ. ಅರಣ್ಯಕ್ಕೂ ಕಾಯ್ದೆ ದಾಖಲೆಗಳು ಏನು ಬೇಕಂತ ಗೊತ್ತಿರಲಿಲ್ಲ. ಅರಣ್ಯಕ್ಕೂ ಕಾಯ್ದೆ ಮಂಜೂರಿಯ ಪ್ರೊಸೀಡಿಂಗ್ಸ್, ಆ ಪದ್ಧತಿಗಳು, ನೀತಿ ನಿಯಮಗಳು ಮಾಹಿತಿ ಇರಲಿಲ್ಲ. ಒಂದು ಕಡೆ ಸರ್ಕಾರಿ ಅಧಿಕಾರಿಗಳು, ಇನ್ನೊಂದು ಕಡೆ ಅರಣ್ಯವಾಸಿಗಳು, ಈ ಮಧ್ಯದಲ್ಲಿ ಭೂಮಿ ಹಕ್ಕಿನಿಂದ ಅರಣ್ಯವಾಸಿಗಳು ವಂಚಿತರಾಗ್ತಾರೆ ಹೇಳುವ ಕಲ್ಪನೆ ಬಂದಾಗ ಹೋರಾಟಗಾರರ ವೇದಿಕೆಯು ಆ ಕನ್ನಡದಲ್ಲಿ ಅನುವಾದನ ಮಾಡಿ ಅರಣ್ಯಕ್ಕೂ ಕಾಯ್ದೆಯನ್ನು 5 ಲಕ್ಷ ಕರಪತ್ರವನ್ನು ಪ್ರಿಂಟ್ ಮಾಡಿ ಇಡೀ ಕರ್ನಾಟಕದ ಅರಣ್ಯವಾಸಿಗಳು ತಲುಪಿಸುವ ಕಾರ್ಯವನ್ನು, ಒಂದು ಸಾಮಾಜಿಕವಾಗಿ ಕಾನೂನು ಜಾಗೃತಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಆ ಕಾನೂನು ಬಂದ ಮೇಲೂ ಸಹಿತ ಅನುಷ್ಠಾನಗಳಾಗಲಿಲ್ಲ. ಯಾಕಾಗಲಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಮತ್ತೆ ಕಾನೂನು ತೊಡಕುಗಳು ಬಂತು. 3 ತಲೆಮಾರಿನ ದಾಖಲೆಗಳು ಬೇಕು, 80 ವರ್ಷ ಹಿರಿಯರ ಹೇಳಿಕೆಗಳು ಬೇಕು, ಮಂಜೂರಿಗೆ ಸಂಬಂಧಪಟ್ಟಂತೆ ಅನೇಕ ಕಾನೂನಾತ್ಮಕ ತೊಡಕುಗಳು ಇವತ್ತು ಜಾರಿಗಳು ಬಂತು. ಹೀಗೆ ಪದೇ ಅರಣ್ಯಕ್ಕೂ ಕಾಯ್ದೆ ಜಾರಿಗೆ ಬಂದ ಮೇಲೂ ಇರ್ಬೋದು, ಪ್ರಥಮ ಹಂತದಲ್ಲೂ ಆಗ್ಬೋದು. ಒಟ್ಟಾರೆ ಕಾನೂನಿನ ತೊಡಕಿನಲ್ಲಿ ಅರಣ್ಯವಾಸಿಗಳು ಸಿಲುಕಿ ಇವತ್ತು ಅರಣ್ಯವಾಸಿಗಳು ಕಾನೂನಿನ ಸಂಕೋಲೆಯಲ್ಲಿ ಸಿಲುಕಿದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ತಪ್ಪಾಗಲಾರದು ಹೇಳೋದು ನನ್ನ ಭಾವನೆಗಳಾಗಿದೆ.